ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಡೇಸ್ ಆದಮೇಲಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಸ್ವಲ್ಪ ವರ್ಕ್ ಇದ್ರಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಇವತ್ತು August 15th, ಎಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತಿನ ಡೇಯಲ್ಲಿ ಏನೇನೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಮ್ಮ ಅಕ್ಕ ಬರ್ತಾ ಇದ್ರು ಊರಿಂದ, ಸೊ ಅದಕ್ಕೆ ಅವ್ರನ್ನ ಪಿಕ್ ಮಾಡೋಣ ಅಂತ ರೈಲ್ವೆ ಸ್ಟೇಷನಿಗೆ ಬಂದಿದ್ವಿ. ಸೊ ಅವಳು ಕೂಡ ಬಂದಳು, ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಟಿಫನ್ ತಿಂದಿರಲಿಲ್ಲ, ಟಿಫನ್ ತಿನ್ಕೊಂಡು ಹೋಗೋಣ 3 ಜನ ಅಂತ ಹೇಳಿಬಿಟ್ಟು ನಾನು, ನನ್ನ ಹಸ್ಬೆಂಡ್, ನನ್ನ ಅಕ್ಕ ಟಿಫನ್ ತಿನ್ನೋಕ್ಕಂತ ಹೋಗ್ತಾ ಇದ್ವಿ. ನಾನು ನನ್ನ ಅಕ್ಕ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ನಮ್ಮ ಹಸ್ಬೆಂಡ್ ನನ್ನನ್ನು ಬಿಟ್ಟು ಹೋದರು. ನಾನು ನಮ್ಮ ಅಕ್ಕ ಚಿಕ್ಕಪೇಟೆಗೆ ಅಂತ ಹೋಗೋಣ ಅಂತ ಹೋಗ್ತಾ ಇದ್ವಿ. ಎಷ್ಟು ರಶ್ ಇತ್ತಂತ ಹೇಳಿದ್ರೆ, ಅವತ್ತಿನ ಡೇ ವರಮಹಾಲಕ್ಷ್ಮಿಗೆ ಬೇರೆ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಬಂದಿದ್ರು ಅನಿಸುತ್ತೆ. ತುಂಬ ರಶ್ ಇತ್ತು. ನಮಗೆ ಏನು ತೊಗೊಳಕ್ಕೂ ಆಗ್ತಾ ಇರಲಿಲ್ಲ, ಬಟ್ ಆದರೂ ಕಷ್ಟಪಟ್ಟು ಹೋದ್ವಿ. ಸ್ಯಾರಿ ಎಲ್ಲ ಶಾಪಿಂಗ್ ಇತ್ತಂತ ಎಲ್ಲ ಕೂಡ ಶಾಪಿಂಗ್ ಮಾಡ್ಕೊಂಡು ಜಯನಗರ ಹೋಗೋದಿತ್ತು. ಜಯನಗರ ಹೋಗಿ ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಅಕ್ಕ ಪಾಪ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಲು, ನಿದ್ದೆ ಮಾಡ್ತಾ ಇದ್ಲು ಆಟೋದಲ್ಲೇ. ಯಾಕಂದರೆ ಬೆಳಗ್ಗೆ ಮಾರ್ನಿಂಗ್ 5 o'clock ಟ್ರೈನ್ ಇತ್ತು ಪಾಪ ಅವಳಿಗೆ. ಹಾಗಾಗಿ ಅವಳು ಟಯರ್ಡ್ ಆಗಿದ್ಲು. ಸೊ ನಮ್ಮದೆಲ್ಲ ಶಾಪಿಂಗ್ ಜಯನಗರ, ಚಿಕ್ಕಪೇಟೆ ಎಲ್ಲ ಹೋಗಿ ಬಂದುಬಿಟ್ಟು ಮನೆ ಹತ್ರ ಹೋಗ್ತಾ ಇದ್ವಿ. ಟೈಮ್ ಆಲ್ರೆಡಿ ಒಂದು 5:30 ಆಗಿತ್ತು. ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ಯಾವತ್ತೂ ಒಂದಂತೂ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು, ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಿಜವಾಗ್ಲೂ ಶಾಪಿಂಗ್ನ ಇಟ್ಕೋಬಾರ್ದು. ಯಾಕಂದರೆ ತುಂಬ ರಶ್ ಇರುತ್ತೆ. ಆ ಕ್ರೌಡಲ್ಲಿ ನಾವೇನು ತೊಗೊಳಕ್ಕೆ ಏನು ತೊಗೋತೀವಿ ಅಂತ ಒಂದು ನಮಗೆ ಗೊತ್ತಾಗಲ್ಲ. ಅದೊಂದು ಮಾತ್ರ ಯಾರೂ ಆ ಮಿಸ್ಟೇಕ್ ಮಾಡಬೇಡಿ, ಯಾಕಂದರೆ ತುಂಬ ರಶ್ ಇರುತ್ತಲ್ವ, ನಾವೇನು ತೊಗೊಳಕ್ಕೆ ಕೂಡ ಆಗಲ್ಲ. ಯಾವಾಗಲೂ 1-2 weeks 3 weeks ಬಿಫೋರೇ ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ಮನೇಲಿದ್ದರು, ಅವ್ರಿಗೆ ಡೋರ್ ನಾಕ್ ಮಾಡ್ತಾಯಿದ್ವಿ, ಅವ್ರು ತೆಗಿತಾ ಇರಲಿಲ್ಲ. ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿದ್ದಾರೆ ಬೆಳಗಿಂದ ಸಂಜೆವರೆಗೂ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗಂತೂ ಬಂದ್ವಿ. ಏನೋ ಒಂಥರ ಖುಷಿ ಮನೆಗೆ ಬಂದ ತಕ್ಷಣ, ಎಲ್ಲ ಕೆಲಸ ಮುಗೀತಲ್ಲ ಅಂತ. ಸೊ ಎಲ್ಲ ಲಗೇಜ್ ಇಟ್ಕೊಂಡು ಒಳಗಡೆ ಬಂದ್ವಿ. ತುಂಬ ಟಯರ್ಡ್ ಆಗಿತ್ತು. ನಮ್ಮ ಅಕ್ಕ ಅಲ್ಲೇ ಕಾಫಿ ಕುಡಿಯೋಣ ಅಂತಿದ್ಲು, ಬಟ್ ಜಯನಗರಲ್ಲಿ ಮತ್ತೆ ಆಟೋ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದೆ. ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಫುಲ್ ಟಯರ್ಡ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡಿಗೆ ಹೇಳಿದೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಡಿ ಅಂತ. ಪಾಪ ಅವರು ಮಾಡಿಕೊಡೋಕ್ಕೆ ಅಂತ ಹೋದರು. ಒಂದಷ್ಟು ಬೈಕೊಂಡು ಸರಿ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ರು. ಕೊನೆಗೂ ಮಾಡಿಕೊಟ್ರು. ಚೆನ್ನಾಗಿತ್ತು ಕಾಫಿ, ಕುಡಿದ್ವಿ. ಏನೇನೆಲ್ಲ ಶಾಪ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡಿಗೆ ತೋರಿಸೋಣ ಅಂತ. ಫಸ್ಟ್ ಟೈಮ್ ನೋಡಿ ಹೆಂಗೆ ನಿದ್ದೆ ಮಾಡ್ತಿರ್ತಾಳೆ, 3 ಹೊತ್ತು ನಿದ್ದೆ ಮಾಡ್ತಿರ್ತಾಳೆ. ಇಷ್ಟು ಶಾಪಿಂಗ್ ಮಾಡ್ಕೊಬಂದು ಎಷ್ಟು ರೂಪಾಯಿ ಇರ್ಬೋದು ಇದಕ್ಕೆ? ಬರ್ಬೇಕು ನೀವು, ತಾವು ಇಲ್ಲಿ ಯಾಕೆ? ಇದು ಬ್ಲೌಸ್ ಪೀಸಸ್ ವರಮಹಾಲಕ್ಷ್ಮಿ ಬರೋರಿಗೆ ಪೀಸ್ ಆಫ್ 10 ಬರುತ್ತೆ. ಎಷ್ಟು ರೂಪಾಯಿ? 250 ಇಲ್ಲಿ ನೋಡು ಕಡಿ. ಬ್ಯಾಂಗಲ್. No, that is not just. ತಗೊಳ್ಳ. Oh my god, ಹೆಂಗಿದೆ ಅಂತ. ಇವತ್ತಿನ ಶಾಪಿಂಗ್ ಅಲ್ಲಿ ಇದು ನನ್ನ ಫೇವರಿಟ್. ಇಲ್ಲಿ ಚೆನ್ನಾಗಿದೆಯಲ್ಲ, ಎರಡು ಹಾಕೊಂಡು ಡಬ್ಬಾಗ ಅಷ್ಟೆಲ್ಲ ಇದೆ ಅಂತ ಒಂದು ನಂಗೆ ಇಷ್ಟ. ಆಕ್ಚುಲಿ ಇದು ಪೇರ್ ಜಾತ್ರೆ ಅಲ್ಲ, ಇದು ಚೆನ್ನಾಗಿದೆ. ಇದನ್ನ ಒಳಗಡೆ ಲಾಕ್ ಮಾಡೋದು ಮಾಡ. ತುಂಬ ಚಂದ ಇದೆ, ಚೆನ್ನಾಗಿದೆ. ಓಕೆ, ದೆನ್ ಅದು ಸೆಲೆಕ್ಷನ್ ಇಸ್ ಇಲ್ಲಿ. ಇದು ಚೆನ್ನಾಗಿದೆಯಾ? ನಂದು ಇದು. ಸೊ ಇದು ನಿನಗೆ ಇಷ್ಟ ಆಗುತ್ತೆ ಅಲ್ಲ, ನನಗೆ ಇಷ್ಟ ಆಗುತ್ತೆ. ಅರ್ಶನ ಕುಂಕುಮದ್ದು ಚೆನ್ನಾಗಿದೆ ಕೊಡಕ್ಕೆ. ಚೆಕ್ ಮಾಡು, ವರಮಹಾಲಕ್ಷ್ಮಿ ಹಬ್ಬಕ್ಕಲ್ವಾ. ಸೊ ತಗೊಳಕ್ಕೆ ತುಂಬಾ ಇದೆ ಕಲೆಕ್ಷನ್ಸ್. ನೋಡಿ ತಗೊಳ್ಳಿ, ತಗೊಳ್ಳೋರು. ಏನಾಯ್ತು ಗೊತ್ತಾ, ಚೆನ್ನಾಗಿರೋದು ಚೆನ್ನಾಗಿತ್ತು. ನಾನು ಹೇಳ್ತಾ ಇದ್ದೆ ಮುಂದೆ ನೋಡೋಣ ಅಂತ, ಅದಕ್ಕೆ ಹೇಳಿಲ್ಲ. ಇದು ನೋಡು, ಇದು ತೋರಿಸ್ತೀನಿ. ಎಂತೆಂತದಿತ್ತು ಆಮೇಲೆ ಗೊತ್ತಾ, ದೇವ್ರ ಮನೆಗೆ ತಗೊಂಡ್ ಬನ್ನಿ. ವರಮಹಾಲಕ್ಷ್ಮಿ ಚೆನ್ನಾಗಿದೆಯಲ್ಲ. ಅದೇ ನೀನಂತೂ ಮಾಡಲ್ಲ, ನಾನಾರು ಮಾಡ್ತೀನಿ. ಇನ್ನೊಂದು ತೋರಿಸ್ತೀನಿ ನಿನಗಿದು.
ಅದು ಎಂತ ತರ್ತೀಯ ಸುದ್ದಿ ತುಂಬಾ ತರ್ತಾರೆ ವೇಸ್ಟ್ ಮಾಡ್ತಾರೆ ಒಂದು ತಿನ್ನಲ್ಲ ಅಷ್ಟು ಮರ್ತೋಗಿರುತ್ತೆ ಜ್ಯೂಸ್ ಮಾಡ್ಕೊಂಡು ಕುಡ್ಬಿಡ್ತೀವಿ ಸೈತು ಇವಾಗ ನೋಡು ಜಸ್ಟ್ ಫಾರ್ 15 rupees ತಿಂದಿಲ್ಲ ಅಂದ್ರೆ ಮಾತಾಡ ಓಕೆ ಎಷ್ಟು ಕಡಿಮೆ ಇದೆ ಪ್ರೈಸ್ ಇವಾಗ ಹೌದಾ ಬರೀ ಕೊಡಿ ಹೆಂಗೆ ಚೆನ್ನಾಗಿ ಕಾಣಲ್ಲ ಇಲ್ಲ ಇಲ್ಲ ಫಸ್ಟ್ ಇದು ಈಗ ಇದೆಲ್ಲ ಬರೋದು ನನ್ನ ಕಲೆಕ್ಷನ್ಸ್ ಆಯ್ತಾ ನಮ್ದು ಓಕೆ ಇದು ನಿಮ್ಮ ಅತ್ತಿಗೆ ದೇವ್ರ ಮುಗಿತಾ ಇದು ನಂದು ಚೆನ್ನಾಗಿದೆ ಎರಡು ಸೇಮ್ ಡಿಸೈನ್ ಕಲರ್ ಮಾತ್ರ ಚೇಂಜ್ ಮಾಡಿದೀವಿ ಚೆನ್ನಾಗಿದೆ ಅದಕ್ಕೆ ಏನು ಕೊಡಿಸಿಲ್ಲ ಅಂತಿದ್ದ ಲೈಟ್ ಕಾರಣ ಹೆಂಗಿದೆ ಒನ್ ಸೆಟ್ ಚೆನ್ನಾಗಿದೆ ನಿಜ 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 ಒನ್ ಸೆಟ್ ಸೆಕೆಂಡ್ ಒನ್ ಚೆನ್ನಾಗಿದೆ ಹೇಳಬೇಕು ಆಪ್ಷನ್ ಇಲ್ಲ ಬೇರೆ ದಿಸ್ ಇಸ್ ಥರ್ಡ್ ಒನ್ ಬಿದ್ದು ಹೆಂಗಿದೆ ನೋಡ ಇದು ಮೂರು ನಮ್ಮ ಮಗಳಿಗೆ ತಂದಿರುವಂತ ಮಗಳು ಯಾರಿರ್ಬೋದು ಕ್ಯೂಟ್ ಸಗದಾಗಿದೆಯಲ್ಲ ತುಂಬಾ ಇಷ್ಟ ಆಗಿ ತಗೊಂಡೆ ಸಗದಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡು ಕಲರ್ ಅಲ್ಸೋ ಅಲ್ಲ ಇಲ್ಲಿ ನೋಡ್ ನೆಕ್ ಚೆನ್ನಾಗಿದೆ ಇದು ಬೇಬಿ ಇಲ್ಲ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ಓ ಬಹಳ ಇಷ್ಟ ಈ ತರದ ಸೊ ಇದು ನನ್ನ ಕಡೆಯಿಂದ ನಾನು ಕೊಡ್ತಾ ಇದ್ದೀನಿ ಈ ತರ ಲಾಂಗ್ ಇರ್ಬೇಕು ಅದೆಲ್ಲ ಬಹಳ ಇಷ್ಟ ಅವಳು ಸ್ವಲ್ಪ ಮೇಲಿರ್ಬೇಕು ಲಾಂಗ್ ತರದೆಲ್ಲ ಹೆಂಗೆ ಅಂದ್ರೆ ಒಂದು ರೌಂಡ್ ಅಲ್ಲೇ ಮಮ್ಮಿ ಅಯ್ಯೋ ಇನ್ನಿದ್ರೆ ಯಾವಾಗ ಹಾಕೊಳ್ಳೋದು ಯಾವಾಗ ಕ್ಲೀನ್ ಸರಿ ಕೊಡು ಎಲ್ಲರೂ ಹೊರಗಡೆ ಆದ್ರೆ ಸರಿ ನಂಗೆ ಕೊಡು ಅಂತಾಳೆ ದಿಸ್ ಇಸ್ ಮೈ ಬೇಬಿ ಡ್ರೆಸ್ ಅದನ್ನ ಆಮೇಲೆ ಹಚ್ಕೊಳ್ಳೋಣ ಅಲ್ವಾ ಬಳೆ ಶಾಪಿಂಗ್ ಜಾಸ್ತಿ ಆಗಿದೆ ಈ ಸರಿ ವರಮಹಾಲಕ್ಷ್ಮಿಗೆ ಬಳೆ ಕಲೆಕ್ಷನ್ಸ್ ಹೆವಿ ಬಂದಿದಲ್ಲ ಮಾರ್ಕೆಟ್ ಕೂಡ ಬರೀ ಬಳೆನೇ ಇದಾವೆ ಜನ ಇದ್ದಾರಂದ್ರೆ ಅಷ್ಟೇ ಯಾವೇ ಕರ್ಕೊಂಡು ಹೋಗಿ ಚಿರಿ ಸ್ಯಾರಿ ಇಲ್ಲ ನೋಡು ಈಗ ರಾಜಸ್ಥಾನಿ ಕರೆಕ್ಟ್ ಅದಕ್ಕೆಲ್ಲ ಹೆಸರಿದೆ ಪರ್ಟಿಕ್ಯುಲರ್ ಆಗಿ ಗಜ್ಜರ ಸಿಲ್ಕ್ ಗಜ್ಜರ ಸಿಲ್ಕ್ ಏನೋ ಇದೆ ಗಜ್ಜೆ ಸಿಲ್ಕ್ ಚೆನ್ನಾಗಿದೆ ಇದು ಬ್ಲಾಕ್ ಕಲರ್ ನೋಡ್ಬಿಟ್ಟು ಬ್ಲಾಕ್ ಅಂದ್ರೆ ಆಗಲ್ಲ ಜಾಸ್ತಿ ಬ್ಲಾಕ್ ತಗೋತೀನಿ ಅಂತ ಬೇಕು ನಂದಲ್ಲ ನನ್ನ ಹತ್ರ ಬ್ಯಾಗೇ ಇಲ್ಲ ಎಷ್ಟು ತಗೋಬರ್ತೀನಿ ನಾನು ಬ್ಯಾಗ್ ಜಾಸ್ತಿ ಯೂಸ್ ಮಾಡೋಣ ಅಂತ ತಗೊಳ್ಳೋದೇ ಇಲ್ಲ ಬಟ್ ಇದು ತುಂಬಾ ದಿವಸದಿಂದ ಅವಳಿಗೆ ಹೇಳ್ತಿದ್ದೆ ಬೇಕಂತ ಕಣ್ಣಿ ಕಾಣಿಸ್ತು ಇದ್ರು ಅಷ್ಟಿದೆಯೇನೆ ಅನ್ಸೋದಿಲ್ಲ ಅಲ್ಲ ನೋಡು ಇದು ಅಲ್ಲ ಇದು ಸೋಫಾ ಕವರ್ ಮಿಥುನ್ ಇವತ್ತು ಸರ್ಪ್ರೈಸ್ ಸಿಂಧು ಅಪ್ಪ ಇಷ್ಟು ವೇಟ್ ಅದು ಇರ್ಲಿಲ್ಲ ಸಿಂಧು ಅವ್ರ ಹತ್ರ ಇದ್ದಿದ್ದು ಇಷ್ಟು ವೇಟ್ ಇರಲಿಲ್ಲ ಸ್ಯಾರಿ ಫಸ್ಟ್ ಬ್ಲೌಸ್ ಚೆಕ್ ಮಾಡಿ ಹಾಕೊಂಡ್ಬಿಟ್ಟು ಈ ಸ್ಯಾರಿಗೆ ಇದು ಬ್ಲೌಸ್ ಎಲ್ಲ ಸ್ಟಿಚ್ಡ್ ಆಗಿ ಹೊಸ ತಗೊಂಡು ಬಂದಿರೋದು. ಹಾಯ್, ತುಂಬ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ನಾವೆಲ್ಲ ಈಗ ಹೊರಗಡೆ ಏನಾದ್ರು ತಿನ್ಕೊಬರೋಣ ಅಂತ ಹೋಗ್ತಾ ಇದೀವಿ. ಕೊಡ್ಸೋಣ ಪಾರ್ಟಿ ಕೊಡ್ಸೋಣ ಎಲ್ಲಾದ್ರೂ ನಮ್ಮ ಸಿಸ್ಟರ್. ಓಕೆ, ನಾವೆಲ್ಲ ಹೋಗ್ತಾ ಇದೀವಿ ಈಗ. ಸಿಂಧು ಅದು ಲೈಟ್ ಆಫ್ ಮಾಡ್ಬಿಡು. ಅಲ್ಲ, ಕಾರ್ ಒಳಗಡೆ ಚಾರ್ಜ್ ಮಾಡ್ಕೊಳಂಗ್ ತಗೋಬಿಡು. ಪಿನ್ ಅದು ನಮ್ದು ಬೇರೆ ಇದೆ. ಯಾವುದು ಬೇಡ, ಬನ್ನಿ. ಸೊ ಹೊರಟ್ವಿ, ನಾನು ನಮ್ಮ ಅಕ್ಕ, ನನ್ನ ಹಸ್ಬೆಂಡ್ ಎಲ್ಲ 3 ಜನ. ಅವ್ರಿಗೆ ಮೋಮೋಸ್ ಅಂದರೆ ಇಷ್ಟ. ಸೊ ಮೋಮೋಸ್ ತೊಗೊಂಡು ಬಂದ್ಬಿಡೋಣ ಅಂತ ಹೋದ್ವಿ. ಹಂಗೆ ಸ್ವಲ್ಪ ಶಾಪಿಂಗ್ ಕೆಲಸನೂ ಇತ್ತು, ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಬಿಟ್ಟಿದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ ಒಂದೇ ಸರಿ, ಮತ್ತು ನಾಳೆ ಆಗಲ್ಲ ಅಂತ ಹೇಳಿ ಎಲ್ಲ ಕೆಲಸ ಒಟ್ಟಿಗೆ ಆಗುತ್ತಲ್ಲ ಅಂತ ಹೊರಟ್ವಿ.
ಸೊ ನನಗೆ ತುಳಸಿ ಪಾಟ್ ಬೇಕಿತ್ತು, ಅದಕ್ಕೆ ತೊಗೊಳ್ಳೋಣ ಅಂತ ಹೋದ್. ಫಸ್ಟು ಇತ್ತು ಮನೇಲಿ, ಅದು ತುಂಬ ಪುಟಾಣಿದಿತ್ತು, ನಂಗೆ ಸ್ವಲ್ಪ ಮೀಡಿಯಮ್ ಸೈಜಿಂದ ಬೇಕಿತ್ತು. ಅದಕ್ಕೆ ಹೊಸದೊಂದು ತುಳಸಿ ಪಾಟ್ ತೊಗೊಂಡು ಹಾಗೆ ಬರೋಣ ಅಂತ ಹೋದ್ವಿ. ಚೆನ್ನಾಗಿತ್ತು, ಬಟ್ ಆದರೆ ಒಂದೇ ಕಲೆಕ್ಷನ್ಸ್ ಇತ್ತು, ಅಂತ ಏನು ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ. ಬಟ್ ಒಂದು ಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು ಒಂದು ತೊಗೊಂಡ್ಬಿಟ್ಟು ಹೊರಟ್ವಿ ನಾವು ಅಲ್ಲಿಂದ. ತುಂಬ ಚೆನ್ನಾಗಿತ್ತು ಪ್ಲ್ಯಾಂಟ್ಸ್ಗಳು ಎಲ್ಲ ಅಲ್ಲಿ, ಫ್ಲವರ್ಸ್ದು. ಬಟ್ ನಾವು ಮನೆ ಹತ್ರ ಹಾಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಬರೀ ತುಳಸಿ ಪಾಟ್ ಒಂದು ತೊಗೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿ ಹೊಸದೊಂದು ಶಾಪ್ ಆಗಿತ್ತು, DIY ಅಂತ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್. ಸುಮ್ಮನೆ ಹಾಗೆ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ. ಬೇಬಿ ಥಿಂಗ್ಸ್ ಅಂತೂ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಬಿ ಥಿಂಗ್ಸ್ ಬೇಕಿದ್ರೆ ಅಥವಾ ಹೌಸ್ ಹೋಲ್ಡಿಂಗ್ಸ್ ಆ ಥರದ್ದು ಏನಾದ್ರು ಇದ್ದರೆ ತೊಗೋಬೋದು, ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ ಒಂದಷ್ಟು ಬೇಬಿಗೆ, ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಶಾಪಿಂಗ್ ಬೇಕಿತ್ತು, ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಇದಕ್ಕೆ ಹೋಗಿದ್ವಿ ನಾವು, ಡಬಲ್ ಮ್ಯಾಟರ್ಸ್ ಬೇಕಿತ್ತು, ಫೋಲ್ಡಬಲ್. ಅದನ್ನೊಂದ್ಸರಿ ಕೇಳ್ಕೊಂಡು ಬರೋಣ ಅಂತ ಹೋಗಿದ್ವಿ, ಬಟ್ ಅಲ್ಲಿ ಸ್ಟಾಕ್ ಇರಲಿಲ್ಲ. ಸೊ ಅವರು ನಾಳೆ ಬರೋಕ್ಕೆ ಹೇಳಿದ್ದಾರೆ, ನಾಳೆ ಒನ್ ಡೇ ಹೋಗಿ ಚೆಕ್ ಮಾಡಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗಾರು ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್.